ಮೊದಲಿಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನ ತಿಳಿಸ್ತಾ, ಮುಖ್ಯವಾಗಿ ಹೋದ ವರ್ಷ ನೀವು ಯಾರಿಗಾದ್ರು ಅಂದ್ರೆ ಗಮನಿಸಿದ್ರೆ ಅದು ನಿಮಗೆ ಜ್ಞಾಪಕ ಇದ್ರೆ, ಹೋದ ವರ್ಷ ನಿಮಗೆ ಗೊತ್ತಿರುತ್ತೆ, ನಾವು ಒಟ್ಟಾರೆ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಒಂದು ಭಾವೈಕ್ಯತಾ ರ್ಯಾಲಿ ಅಂತ ಒಂದು ಬೈಕ್ ರ್ಯಾಲಿಯನ್ನ ಇಡೀ ಯಲಹಂಕ ವಿಧಾನಸಭಾ ಕ್ಷೇತ್ರವರು ಇಲ್ಲೆಲ್ಲ ಪೂರ್ತಿ ಉತ್ತರದಲ್ಲಿ ಮಾಡಿದ್ವಿ. ಈ ಬಾರಿ ಆ ಒಂದು ನೇತೃತ್ವವನ್ನ ನಮ್ಮ ಈ ತಾಲೂಕಿನ ಅಧ್ಯಕ್ಷ ಆಗಿರುವಂತಹ ನಾಗಭೂಷಣ್ ಅವರು ಇದನ್ನ ವಹಿಸಿಕೊಂಡು ಈ ಸಲ ಮಾಡೋಣ ಅಂತ ಹೇಳಿ ನಾವು 2ನೇ ವರ್ಷದ ಭಾವೈಕ್ಯತಾ ರ್ಯಾಲಿಯನ್ನ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಅಲ್ಪಸಂಖ್ಯಾತರ ಘಟಕದಿಂದ, ಯಾಕೆಂದ್ರೆ ನಮ್ಮ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ ಎಲ್ಲ ಬಾಂಧವರು ಸೇರಿ ಒಂದು ಭಾವೈಕ್ಯತೆಯನ್ನ ನಿರ್ಮಾಣ. ಈಗ ಯಾಕೆಂದ್ರೆ ಎಲ್ಲ ಒಟ್ಟಾರೆ ರಾಜಕೀಯ ಪಕ್ಷಗಳು ಮತ ಅಥವಾ ಇನ್ಯಾವ ಧರ್ಮ ಇನ್ನೊಂದೇನೇನೋ ಇಟ್ಕೊಂಡು ರಾಜಕಾರಣ ಮಾಡೋದು ಅಥವಾ ಅದರ ಬೆಂಕಿಯನ್ನು ಹಚ್ಚಿ ಜನಗಳನ್ನ ಒಡೆದಾಡಿಸುವಂತದ್ದು, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಒಟ್ಟಾರೆ ಈ ವ್ಯವಸ್ಥೆಯನ್ನ ಒಂದಿಷ್ಟು ಕಲುಷಿತಗೊಳಿಸಿ ಮನಸ್ಸುಗಳನ್ನ ಮತ್ತು ಒಟ್ಟಾರೆ ಸಮಾಜವನ್ನ ಮಾನಸಿಕವಾಗಿ ಘಾಸಿಗೊಳಿಸಿರುವಂತಹ ಈ ಸಮಯದಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಇದು ನಮ್ಮ ಒಂದು ಪ್ರಾಮಾಣಿಕ ಜವಾಬ್ದಾರಿ, ಇದು ನಮ್ಮ ಈ ಒಟ್ಟಾರೆ ನಮ್ಮ ಜವಾಬ್ದಾರಿ, ಇದನ್ನ ಒಲಿಯೋದು ಬೆಸೆಯುವಂತದ್ದು ಅಂತ ಹೇಳಿ ಇವತ್ತು ಭಾವೈಕ್ಯತಾ ರ್ಯಾಲಿಯನ್ನ ಒಟ್ಟಾರೆ ಮತ್ತು ಪ್ರಸಾದ ವಿತರಣೆಯನ್ನ ನಾವು ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಯಲಹಂಕದ 5ನೇ ಫೇಸ್ ಅಲ್ಲಿ ನಾವಿವತ್ತು ಹಮ್ಮಿಕೊಂಡಿದ್ವಿ. ನಾವು ಹಂಗಾಗಿ ಇಲ್ಲಿ ಅದ್ಭುತವಾಗಿ ಎಲ್ಲ ಒಟ್ಟಾರೆ ಹೇಳ್ತೀವಿ ದೇವಸ್ಥಾನದ ಸಿಬ್ಬಂದಿ ಮತ್ತು ಒಟ್ಟಾರೆ ಎಲ್ಲರೂ ನಮ್ಗೆ ಅತ್ಯುತ್ತಮವಾಗಿ ಸಹಕಾರ ಕೊಟ್ಟರು. ಜನಗಳು ತುಂಬಾ ನೆರೆದಿದ್ರು, ತುಂಬಾ ಅವರು ನಮಗೆ ಅಭಿನಂದಿಸಿದ್ರು. ಅಷ್ಟೇ ಅಲ್ಲದೆ ಎಷ್ಟೋ ಜನ ಬಂದು ನಮ್ಮನ್ನ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಿದ್ರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ನಿಜವಾಗ್ಲೂ ಒಳ್ಳೆ ಕೆಲಸ ನೀವು ಮಾಡ್ತಾ ಇರೋದು ಅಂತ ಹೇಳಿ. ಹಂಗಾಗಿ ಅಂದ್ರೆ ನಮ್ಗೆ ಅನ್ಸಿದ್ದು ಜನಗಳಿಗೂ ಇದರ ಅವಶ್ಯಕತೆ ಇದೆ, ಅದು ಈ ತರದೊಂದು ವ್ಯವಸ್ಥೆಯನ್ನ ಅಥವಾ ಈ ತರದೊಂದು ರಾಜಕಾರಣವನ್ನ ಜನ ಮುಂದಾಗ್ತಾರೆ ಮತ್ತು ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ, ಅಂದ್ರೆ ಬಯಸ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಹಂಗಾಗಿ ನಿಜವಾಗ್ಲೂ ನಾವೆಲ್ಲರೂ ಖುಷಿಯಾಗಿದ್ದೀವಿ ಮತ್ತು ಒಟ್ಟಾರೆ ಇನ್ನೂ ಭಾವೈಕ್ಯತೆಯನ್ನ ಒಟ್ಟಾರೆ ಸಮಾಜದಲ್ಲಿ ಬೆಸೆದು ಈ ಎಲ್ಲ ಜಾತಿ ಮತ ಇನ್ಯಾವುದೋ ಧರ್ಮಗಳನ್ನ ಕುಡುಗೋಲಾಗಿಟ್ಕೊಂಡು ಬೇರೆ ಅವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಈ ಎಲ್ಲ ರಾಜಕೀಯ ಪಕ್ಷ ಭ್ರಷ್ಟ ಪಕ್ಷಗಳು ಏನ್ ಮಾಡ್ತಾ ಇದೆ ಕೆಲಸ, ಅದರಿಂದ ಹೊರತಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ತರ ಬೆಸೆಯೋ ಒಂದು ಕೆಲಸವನ್ನ ಇನ್ನು ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಬಯಸ್ತಾ ಮತ್ತೆ ಇದೆಲ್ಲ ಬಂದಿರೋ ಎಲ್ಲ ಆತ್ಮೀಯ ಪದಾಧಿಕಾರಿಗಳು, ನಾಯಕರಿಗೆ, ಸೈನಿಕರಿಗೆ ನಾನು ನನ್ನ ಹೃದಯಾಂತರದ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ನೀವು ನೋಡ್ತಾರೆ ಎಲ್ರಿಗೂ ಶುಭ ಶಿವರಾತ್ರಿ, ಮಹಾಶಿವರಾತ್ರಿ. ನಿಮ್ಗೆಲ್ಲ ಒಟ್ಟಾರೆ ದೇವರು ಅಥವಾ ಈ ಪ್ರಕೃತಿ ನಿಮ್ಗೆ ಸುಖ ಸಂತೋಷ ಅದು ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಲೈವ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಮ್ಮ ಇವರು ಅಲ್ಪಸಂಖ್ಯಾತರ ಘಟಕದ ನಮ್ಮ ಏಜಾಜ್ ಅವರು ಇದ್ದಾರೆ, ಅವರು ಒಂದಿಷ್ಟು ಏನಾದ್ರು ಅವರ ಇದನ್ನ ಹೇಳ್ಕೊಬೇಕು ಅಂತ ಕೇಳ್ತೀನಿ ನಾನು. ನಮಸ್ಕಾರ. ಇವತ್ತು ನಾನು ಈ ಕಡೆ ಬಂದು ಬಹಳ ಖುಷಿ ಆಯಿತು. ಬಾಂಧವ್ಯವನ್ನು ನೋಡ್ತಾ ಇದ್ದೀವಿ, ಇದನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಬೇರೆ ರಾಜಕೀಯ ಪಕ್ಷದವರು ಯಾವ ಥರ ನಡ್ಕೊಳ್ತಾರೆ, ನಾವು ಯಾವ ಥರ ನಡ್ಕೊಳ್ತಾ ಇದ್ದೀವಿ ಅಂತ ನೀವು ಲೈವ್ ಮುಖಾಂತರ ಇವಾಗ ನಾವು ಇವತ್ತೇನು ಪ್ರಸಾದ ವಿಸ್ತರಣೆ ಮಾಡಿದ್ವಿ. ಇದರಲ್ಲಿ ಎಲ್ಲರೂ ಒಟ್ಟಿಗೆ ನಾವು ಕೂಡಿ ವಿಸ್ತರಣೆ ಮಾಡಿದ್ದೀವಿ. ಇದರಲ್ಲಿ ಎಷ್ಟು ಒಳ್ಳೆ ಬಾಂಧವ್ಯ ಕಾಣ್ತು ಅಂತ ಹೇಳಿದರೆ ಇದು ನೋಡಿ ನಮಗೆ ಬಹಳ ಖುಷಿ ಆಯಿತು. ಇದೇ ಥರ ನಮ್ಮ ನಾಡಿನಲ್ಲಿ ಎಲ್ಲರೂ ಈ ಥರ ಬಾಂಧವ್ಯ ಆಗಿ ಒಂದಾಗಿ ನಾವೆಲ್ಲ ಈ ಥರ ಮಾಡಿಕೊಂಡ್ರೆ ನಮ್ಮ ಹಬ್ಬಗಳು ಬರ್ತವೆ, ಬೇರೆ ಹಬ್ಬಗಳು ಇರ್ತವೆ, ಎಲ್ಲ ಸೇರಿ ಒಟ್ಟಾಗಿ ಮಾಡಿದರೆ ನಾವು ಈ ನಮ್ಮ ನಾಡಿಗೆ, ನಮ್ಮ ಕನ್ನಡ ನಾಡಿಗೆ ಒಂದು ಹೆಮ್ಮೆ ತರುವಂತ ಕೆಲಸ ಆಗುತ್ತೆ. ನಮ್ಮ ನಾಡಿಗೆ ನೋಡಿ ಬೇರೆ ಯಾವ್ಯಾವ ರಾಜ್ಯಗಳಿದಾವೆ ಅವೆಲ್ಲವನ್ನು ಪಾಠ ಕಲಿಯುವಂತ ಕೆಲಸ ಮಾಡಬಹುದು ಅಂತ ನಮಗೆ ಅಲ್ಲ, ಅದು ಪಾಠ ಆಗಿರುತ್ತೆ. ಯಾಕಂದ್ರೆ ಅವ್ನು ಕಲಿಯೋದು ಒಂದು ಪಾಠನೇ ಕಲಿತಾರೆ. ಆ ತರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಪ್ರಯೋಗ ಅಂತ ಕಾಣ್ತಾ ಇದೆ. ರಘುನಂದನ್ ಹಾಗೂ ಇಲ್ಲಿ ಯಲಹಂಕ ಟೀಮ್ ಒಂದು ಒಳ್ಳೆ ಸ್ಟಾರ್ಟ್ಅಪ್ ಅಂತ ಹೇಳ್ತೀವಲ್ಲ, ಆ ತರ ಒಂದು ಮಾಡಿದ್ದಾರೆ. ಇದು ನೋಡಿ ಬಹಳ ಖುಷಿಯಾಗಿದೆ ನಮ್ಗೆ. ಇದು ನೋಡಿ ಇನ್ನು ಮುಂದೆ ಯಾವ ಹಬ್ಬ ಬಂದ್ರು ಇದೇ ತರ ಆಚರಣೆ ಮಾಡಬೇಕು ಅಂತ ನಮ್ಮ ಮನಸ್ಸಿಗೂ ಅನ್ನಿಸ್ತಾ ಇದೆ. ಒಂದೇ ಹಬ್ಬ ಅಲ್ಲ, ನಮ್ಮ ದೇಶದಲ್ಲಿ ಬಹಳ ಹಬ್ಬ ಇದಾವೆ. ಎಲ್ಲ ಹಬ್ಬದಲ್ಲೂ ನಾವು ಒಟ್ಟಾಗಿ ಒಂದು ಆಚರಣೆ ಮಾಡಿದ್ರೆ ಒಂದು ಒಳ್ಳೆ ತರ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ನನ್ನ ಅನುಭವ ಕಾಣ್ತಾ ಇದೆ ಈಗ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಈಗ ನಮ್ಮ ವಿಭಾಗದ ಉಸ್ತುವಾರಿಗಳಂತ ಸತೀಶ್ ಅವರು ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ನಮಸ್ಕಾರ. ಸಮಸ್ತ ಕನ್ನಡ ನಾಡಿನ ಜನತೆಗೆ
ಹಾಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಯಾಕೆನ್ನೋದಾದ್ರೆ ಈಗ ಭಾವೈಕ್ಯತೆ ರ್ಯಾಲಿ ಅನ್ನೋದಾದ್ರೆ ಇಲ್ಲಿ ಧರ್ಮಗಳು ಜಾತಿಗಳು ಎಲ್ಲ ಒಂದೇ ಅನ್ನೋ ವಿಚಾರಕ್ಕೆ ಅನ್ನೋದಾದ್ರೆ ಇವತ್ತು ಆಲ್ರೆಡಿ ಹೇಳಿದಂಗೆ ರಘುನಂದನ್ ಇವತ್ತು ಜಾತಿ ಧರ್ಮದವರಿಗೆ ಅವ್ರನ್ನ ಏನೋ ಘರ್ಷಣೆ ಮಾಡಿಕೊಂಡು ಅಥವಾ ಅವ್ರ ಬೆಳೆಯನ್ನು ಬೇಯಿಸ್ಕೊಳ್ಳೋಂಥ ಕೆಲಸಗಳನ್ನ ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವೆಲ್ಲರೂ ಒಂದೇ ಅನ್ನೋ ವಿಚಾರಕ್ಕೆ ತಗೊಂಡ್ಬಂದು ಭಾವೈಕ್ಯತೆ ರ್ಯಾಲಿನ ಹೋದ ವರ್ಷನೂ ಕೂಡ ನಾವು ಇದೇ ಜಾಗದಲ್ಲಿ ಮಾಡಿದ್ವಿ. ಈ ವರ್ಷನೂ ಕೂಡ ಮಾಡಲೇಬೇಕು, ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನಾಗಭೂಷಣ್ ಅವರು ಕೂಡ ಮಾಡೋಣ, ಯಾಕಂದ್ರೆ ಹೋದ ವರ್ಷನೂ ಮಾಡಿದ್ವಿ. ಇದು ಮಹಾಶಿವರಾತ್ರಿ ಹಬ್ಬದ ಎಲ್ಲರಿಗೂ ವಿಶೇಷವಾಗಿ ನಮ್ಮೆಲ್ಲರಿಗೂ ವಿಶೇಷವಾದ ದಿನ, ಹೊಸ ವರ್ಷದ ದಿನ ಅನ್ನೋದಕ್ಕೆ ಎಲ್ಲದಕ್ಕೂ ಸಾಕ್ಷಿಯಾಗುತ್ತೆ, ನಾಂದಿ ಆಗುತ್ತೆ ಅಂತೇಳಿ ನಮ್ಮ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ರಾಜ್ಯ ಸಮಿತಿಯವರು ಹಾಗೂ ನಮ್ಮ KS ಪಾರ್ಟಿಯ ಎಲ್ಲ ಸೈನಿಕರು ಕೂಡ ಮಾಡೋಣ ಅನ್ನೋದು ಏಕರೂಪವಾಗಿ ನಿರ್ಧಾರವನ್ನು ತಗೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದಂದು ಎಲ್ಲರಿಗೂ ವಿಶ್ ಮಾಡ್ತಾ ಈ ರಾಜ್ಯದ ಭವಿಷ್ಯವನ್ನು ಒಂದು ಕಟ್ಟಲಿಕ್ಕೆ ಒಂದು ಸಂಘಟನೆ ಮತ್ತು ಒಂದು ಶಕ್ತಿಯಾಗಿ ಬಲಶಕ್ತಿಯಾಗಿ ಮಾಡೋಣ ಅಂತಂದ್ಬಿಟ್ಟು ಇದೊಂದು ಪ್ರಯತ್ನ, ಸಣ್ಣ ಒಂದು ಪ್ರಯತ್ನ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಇಟ್ಕೊಂಡಿದ್ವಿ. ಎಲ್ಲರ ಸಹಕಾರದೊಂದಿಗೆ, ಎಲ್ಲರ ಬೆಂಬಲದೊಂದಿಗೆ ಇಂಥ ಹಬ್ಬಗಳನ್ನ ನಾವು ಆಚರಣೆ ಮಾಡ್ಕೊಳ್ತಾ ಮುಂದಿನ ರಾಜ್ಯದ ನಮ್ಮ ಮುಂದಿನ ಮಕ್ಕಳಿಗೆ, ಪೀಳಿಗೆಗೆ ಏನಾಗುತ್ತೋ ಗೊತ್ತಿಲ್ಲ, ಇದನ್ನ ಒಂದಷ್ಟು ಮಕ್ಕಳಿಗೆ ಇದು ದೊಡ್ಡ ವಿಚಾರವಾಗಿ ಹರಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಕನ್ನಡ ನಾಡಿನ ಜನತೆಗೆ ಅಂತ ಹೇಳ್ತಾ ಇಷ್ಟನ್ನ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷದ ಭಾವೈಕ್ಯತಾ ರ್ಯಾಲಿಗೆ, KRS ಪಕ್ಷದ ಭಾವೈಕ್ಯತಾ ರ್ಯಾಲಿಗೆ, ಕೃಷ್ಣ ರೆಡ್ಡಿ ಅವರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು, 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 ಶಿವರಾತ್ರಿ ಹಬ್ಬದ ಶುಭಾಶಯಗಳು, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.